ಇರಗಸಂದ್ರ ಗ್ರಾಮದಲ್ಲಿ ಶ್ರೀ ಮಾರೆಮ್ಮ ಮತ್ತು ಸಪ್ಪಲಮ್ಮ ದೇವಾಲಯ ಜೀರ್ಣೋದ್ಧಾರ. ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಮದ್ದೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಇರಗಸಂದ್ರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಮಾರೆಮ್ಮ ಮತ್ತು ಸಪ್ಪಲಮ್ಮ ದೇಗುಲದಲ್ಲಿ 3 ದಿನಗಳಿಂದ ನಡೆದ ನೂತನ ಶಿಖರ ಕಳಸ ಸ್ಥಾಪನೆ, ಜೀರ್ಣೋದ್ಧಾರ, ಅಷ್ಟಬಂಧನ ಮತ್ತು ಮಹಾ ಕುಂಭಾಭಿಷೇಕ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತು. ನೂತನವಾಗಿ ಸ್ಥಾಪಿಸಿದ ಶ್ರೀ ಮಾರೆಮ್ಮ ಮತ್ತು ಸಪ್ಪಲಮ್ಮ ದೇವಿ ದರ್ಶನಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಅಪಾರ ಭಕ್ತರು ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಭಾನುವಾರ ರಾತ್ರಿ ದೇವಿಗೆ ಪುಷ್ಪಾಲಂಕಾರ ಮಾಡಲಾಗಿದ್ದು, ಬೆಳಗಿನ ಜಾವ 4 ಗಂಟೆಯಿಂದಲೇ ದೇವಿಗೆ ಪಂಚಾಮೃತಾಭಿಷೇಕ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಮಾಡಲಾಯಿತು. ಭಕ್ತರು ಹರಕೆ ಸಲ್ಲಿಸಿದ್ರು. ಪ್ರಧಾನ ಅರ್ಚಕರಾದ ಕದಿರಿಪುರ ಶ್ರೀ ವೇಣುಗೋಪಾಲಾಚಾರ್ಯ ನೇತೃತ್ವದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮದ್ದೇರಿ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಅಧ್ಯಕ್ಷ ಜಂಬಾಪುರ ಎಂ ವೆಂಕಟರಾಮ್, ಮದ್ದೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಹಳ್ಳಿ ಡಿಎನ್ ಬಾಬು, ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸಗೌಡ, ವೇಮಗಲ್ ಹೋಬಳಿ ಕುರಿ ಮತ್ತು ಉಣ್ಣೆ ನಿಗಮದ ನಿರ್ದೇಶಕರಾದ ಜಂಬಾಪುರ ವಿನಯ್ ಕುಮಾರ್, ಮಾಜಿ ಸದಸ್ಯರಾದ ಡಿವಿ ಶ್ರೀನಿವಾಸ್, ಶ್ರೀರಾಮಯ್ಯ, ಇರಗಸಂದ್ರ ಗ್ರಾಮದ ಮುಖಂಡರಾದ ವಿಎಂ ನಾರಾಯಣಪ್ಪ, ಇರಗಸಂದ್ರ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ ನಿರ್ಮಲಾ ಶ್ರೀನಿವಾಸ್, ಎಸ್ಡಿಎಂಸಿ ಅಧ್ಯಕ್ಷ ಗಂಧರ್ವ ಹಾರ್ಟ್ಸ್ ಕೃಷ್ಣ, ನಂಜುಂಡಪ್ಪ, ಇವಿ ಮಂಜುನಾಥ್, ಇಕೆ ಚಂದ್ರಶೇಖರ್, ಇಎಚ್ ಆನಂದ್ ಕುಮಾರ್, ಅಂಜಿನಪ್ಪ, ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ರೇವಣ್ಣ, ಕಾರ್ಯದರ್ಶಿ ವೆಂಕಟೇಶಪ್ಪ ಹಾಗೂ ಊರಿನ ಗ್ರಾಮಸ್ಥರು ಇನ್ನೂ ಹಲವರು ಉಪಸ್ಥಿತರಿದ್ದರು.